ಕಲಬುರಗಿ ಅಭಿನವ ಭಾರತ ಕಲಬುರಗಿ ಕೊಡಗಿನ ರಂಗಭೂಮಿ ಟ್ರಸ್ಟ್ ಪ್ರಸ್ತುತ ಪಡಿಸುವ ನಿಜ ಮಹಾತ್ಮ ಬಾಬಾ ಸಾಹೇಬ್ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಜಗದೀಶ್ ಹುನಗುಂದ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಫೆಬ್ರವರಿ 2ರಂದು ಸಂಜೆ 5:30 ಗಂಟೆಗೆ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಅಡ್ಡಂಡ ಕಾರ್ಯಪ್ಪ ಅವರು ರಚಿಸಿ ನಿರ್ದೇಶನ ಮಾಡಿರುವ ನಾಟಕವನ್ನು ಪ್ರದರ್ಶನ ಮಾಡಲಾಗಿದೆ ಎಂದು ತಿಳಿಸಿದರು. ನಾಟಕವು ಸುಮಾರು 2:30 ಗಂಟೆ ನಾಟಕದ ಅವಧಿ ಇದೆ. ಪ್ರವೇಶ ಟಿಕೆಟ್ ₹100 ನಿಗದಿಪಡಿಸಲಾಗಿದೆ. ಈಗಾಗಲೇ ಶುಲ್ಕದ 400 ಟಿಕೆಟ್ ಮತ್ತು ಗೌರವ ಪ್ರವೇಶದ ಟಿಕೆಟ್ಗಳನ್ನು ಮುದ್ರಿಸಲಾಗಿದೆ ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕುರಿತ ಅನೇಕ ಸತ್ಯಗಳನ್ನು ನಾಟಕದ ಮೂಲಕ ಪ್ರದರ್ಶಿಸಲಾಗುತ್ತಿದೆ. ವೈಚಾರಿಕ ದೃಷ್ಟಿಕೋನದ ಈ ನಾಟಕವನ್ನು ಎಲ್ಲರೂ ನೋಡಬೇಕು ಎಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾಟಕವನ್ನು ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಮಾಡುವ ತೀರ್ಮಾನವನ್ನು ಕೈಗೊಂಡು ಅದರ ಪ್ರಕಾರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಾಗಿತ್ತು. ಆ ಗೋಷ್ಠಿಯಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರರ ನಾಟಕ ಏನದ ಅದರ ರಚನೆ ಮತ್ತು ರಂಗ ವೇದಿಕೆಗೆ ಸಜ್ಜುಗೊಳಿಸಿದಂಥ ಕೊಡಗುನವರು ಅಡ್ಡಂಡ ಕರಿಯಪ್ಪನವರು ಹಾಗೂ ನಮ್ಮ ಹಿರಿಯ ನಾಯಕರಾದಂಥ ಅಂಬಾರಾಯ ಅಷ್ಟಗಿಯವರು, ನಾನು ಅನೇಕರು ಅವತ್ತು ಉಪಸ್ಥಿತವಿದ್ದೀವಿ. ಈಗಾಗಲೇ ಈ ನಾಟಕದ ಕುರಿತಂತೆ ತಮಗೆ ಎಲ್ಲ ರೀತಿಯಿಂದ ಮಾಹಿತಿಯನ್ನು ಕೊಟ್ಟು ಇವತ್ತು ನಾವು ತಮ್ಮನ್ನು ಭೇಟಿ ಆಗ್ತಿರುವಂಥ ಉದ್ದೇಶ ಅಂದರೆ ಇದೇ 2ನೇ ತಾರೀಕು ನಿರ್ಧಾರಿತ ಸಮಯ ಮತ್ತು ದಿನಾಂಕದ ಪ್ರಕಾರ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ 2ನೇ ತಾರೀಕು ಈ ಒಂದು ನಾಟಕವನ್ನು ನಾಟಕ ಮಾಡಲು ನಿರ್ಧರಿಸಲಾಗಿದೆ. ಅದರಂತೆ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ರು ನಿಮ್ಮೆಲ್ಲರಿಗೂ ಅವರು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅವರೊಂದು ಪ್ರಾತಸ್ಮರಣೀಯರು. ಅವರ ಬಗ್ಗೆ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಅಪಾರವಾದಂಥ ಗೌರವ ಇದೆ. ಅವರು ಬರೆದಂಥ ಅನೇಕ ಪುಸ್ತಕಗಳನ್ನು ಆಧರಿಸಿ ಈ ಒಂದು ನಾಟಕವನ್ನು ರಚನೆ ಮಾಡಿದ್ದು ಅಡ್ಡಂಡ ಕರಿಯಪ್ಪನವರು. ಸೊ ಈ ನಾಟಕಕ್ಕೆ ತಮ್ಮೆಲ್ಲರ ಹೃದಯಪೂರ್ವಕವಾದಂಥ ಸಹಾಯ ಸಹಕಾರ ಇರಲಿ ಅಂತ ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಿನಂತಿಸಿ, ಮತ್ತು ನಾವೊಂದು ಇದಕ್ಕೆ ಟಿಕೆಟ್ ಅಂದರೆ ಒಂದು ₹100 ಟಿಕೆಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದರ ಪ್ರಕಾರ ಒಂದು ₹100 ₹100 ಟಿಕೆಟನ್ನು ಈ ನಾಟಕದ ಸಲುವಾಗಿ ಮಾಡಿದ್ದೇವೆ. ಮತ್ತು ಯಾರು ಗಣ್ಯರಿರ್ತಾರೆ ಅಂಥವರಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಅವರಿಗೆ ನಾವು ಒಂದಿಷ್ಟು ಉಚಿತ ಗೌರವ ಪಾಸನ್ನು ಕೂಡ ಮಾಡಿದ್ದೇವೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಕೊಟ್ಟು ತಮ್ಮ ಸಹಾಯ ಸಹಕಾರವನ್ನು ಕೇಳುತ್ತಾ ತಾವೊಂದು ಸ್ವಲ್ಪ ಇದಕ್ಕೆ ನಮಗೆ ಈ ನಾಟಕವನ್ನು ಯಶಸ್ವಿಯಾಗಲು ತಾವು ಸಹಕರಿಸ್ತೀರಿ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ನಮಗಿದೆ. ನೀವು ಎಲ್ಲರೂ ಸೇರಿ ನಾಟಕವನ್ನು ಯಶಸ್ವಿಗೊಳಿಸಿ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಿದ್ಧಾಂತವ ಅದು ಮನೆ ಮನೆಗೆ ಜನಕ್ಕೆ ಹೃದಯಕ್ಕೆ ಮುಟ್ಟುವಂತೆ ಅವರೊಬ್ಬ ದೇಶದ ಆಸ್ತಿ, ನಿಮ್ಮೆಲ್ಲರ ಆಸ್ತಿ ಅಂತ ತಿಳ್ಕೊಂಡು ಅದನ್ನು ಯಶಸ್ವಿಗೊಳಿಸಲು ತಮ್ಮ ಸಹಾಯ ಸಹಕಾರವನ್ನು ಅಪೇಕ್ಷಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಯಂಕಾಲ 5:30 ಗಂಟೆಗೆ ಎಸ್.ಎಂ. ಪಂಡಿತ್ ರಂಗಮಂದಿರ 5:30 ಈಗ ಆಲ್ರೆಡಿ ನಾವೊಂದು 400 ಟಿಕೆಟ್ ಕೊಟ್ಟಿದ್ದೀವಿ. ಅದು 750 ಏನಿದೆ ಪಾಸ್ ನಾವು ಮಾಡಿದ್ದು ಗೌರವ 400 ಮಾಡಿದ್ದೀವಿ. ₹100 ಗೌರವ ಪಾಸ್ ಒಂದಿಷ್ಟು ಮಾಡಿದ್ದೀವಿ, ಅದು 400 ಮಾಡಿದ್ವಿ. ಫೆಬ್ರವರಿ 2ನೇ ತಾರೀಕು ಸೋಮವಾರ ಸಾಯಂಕಾಲ ಉದ್ಘಾಟನೆ ನಿರ್ಧಾರ ಮಾಡಿಲ್ಲ. ವೇದಿಕೆ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಉದ್ಘಾಟನೆ ಒಂದು ಮಾಡಿಸ್ತೀವಿ. ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿಸ್ತೀವಿ. ಕರಿಯಪ್ಪನವರೇ ಬರ್ತಾರೆ. ಕರಿಯಪ್ಪ ಅವರು ಇರ್ತಾರೆ ರಚನೆ ಮಾಡಿ. ಅಡ್ಡಂಡ ಕಾರ್ಯಪ್ಪ ಅವರು ಇರ್ತಾರೆ. ಅವ್ರ ಜೊತೆಗೆ ಅನೇಕ ಬೇರೆ ಅಂತ ಗಣ್ಯರಿಗೆ ಮಾತಾಡಿದ್ದೀವಿ. ಬಟ್ ಅದು ಇನ್ನೂ ಫೈನಲ್ ಆಗಿಲ್ಲ ಅಂತ ತಮಗೆ ಹೆಸರು ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಾಳೆ ನಾಡಿದ್ದು ಒಂದು ಪ್ರೆಸ್ ನೋಟ್ ಕೊಟ್ಟು ತಮಗೆ ಹೇಳಿಬಿಡ್ತೀವಿ. ನಮ್ಮ ನಾಯಕರಾದಂಥ ಧರ್ಮಣ್ಣ ಇಟಗಾಜಿಯವರು ಒಂದೆರಡು ಮಾತಾಡ್ತಾರೆ. ದಯವಿಟ್ಟು ತಾವು. ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ ನನ್ನ ಕೋಟಿ ಪ್ರಣಾಮಗಳು. ರವಿ ಕಾಣದ್ದನ್ನು ಕವಿ ಕಂಡ ಅಂಥೇಳಿ, ಹಾಗೆ ಪತ್ರಿಕಾ ಮಾಧ್ಯಮ ಅನ್ನೋದು ಶ್ರೇಷ್ಠ ಮಾಧ್ಯಮ. ನಾವಿವತ್ತಿನ ದಿನ ತಮ್ಮೆದುರು ಏನು ಹೇಳ್ತಾ ಇದ್ದೀವಿ ಅಂದರೆ
ಈಗ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಅಡ್ಡಾಂಡ ಕಾರ್ಯಪ್ಪನವರ ನೇತೃತ್ವದಲ್ಲಿ ನಿಜ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು 2.5 ಗಂಟೆದ ನಾಟಕವನ್ನು ಮಾಡ್ತಾ ಇದ್ದಾರೆ.